ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಆರಾಮದಿರಿ ಅಂದ್ಕೊಂಡೇನಿ. ಈಗ ನೋಡ್ರಿ ನಾವು ಮಂತ್ರಾಲಯಕ್ಕೆ ಹೊಂಟೇವಿ. ನಾವು ರಾಜೋಳಿನ 4 ಗಂಟೆಗೆ ಬಿಟ್ಟಿದ್ವಿ ರೀ. ಬೆಳಿಗ್ಗೆ 7 ಗಂಟೆ ಅಂದರೆ 8 ಕಿಲೋಮೀಟ್ರ್ ಇರುತ್ತೆ ಹನುಮಾನ್ ಗೇಟ್. ಅಲ್ಲಿಗೆ ಎಲ್ಲರೂ ಬಂದು ನಾಷ್ಟ ಅದು ಎಲ್ಲ ಮಾಡಿಕೊಂಡೆ ಮುಂದೆ 2.5 ಕಿಲೋಮೀಟ್ರ್ ಇರ್ತೈತೆ ರೀ ಮಂತ್ರಾಲಯ. ನಾವು ನಾಷ್ಟ ಅದೆಲ್ಲ ಮಾಡಿಕೊಂಡೆ ಈಗ ನಾವು ರೈಲ್ವೆ ಬ್ರಿಡ್ಜ್ ಮ್ಯಾಗ ಹೊಂಟೇವೆ ನೋಡ್ರಿ. ಮಂತ್ರಾಲಯ 2 ಕಿಲೋಮೀಟ್ರ್ ಇರ್ತೈತಿ. ನಾವು ನದಿ ಒಳಗೆ ಸ್ನಾನ ಅದೆಲ್ಲ ಮಾಡಲಿಲ್ಲ. ಇಲ್ಲೇ ರಾಘವೇಂದ್ರ ಮಠದ ಒಳಗೆ ಎಲ್ಲ ರೀತಿಯ ಅನುಕೂಲ ಇರ್ತೈತಿ. ಇಲ್ಲಿ ಬಂದು ನಾವು ಸ್ನಾನ ಅದೆಲ್ಲ ಮಾಡಿಕೊಂಡೆ 1-2-3 ತಾಸು ರೆಸ್ಟ್ ಮಾಡ್ತೀವಿ ರೀ. ರೆಸ್ಟ್ ಮಾಡಿ ಆಮೇಲೆ ಪ್ರಸಾದ ಇದು ಎಲ್ಲ ಮಾಡಿಕೊಂಡೆ ಇಲ್ಲಿಂದ 2 ಗಂಟೆಗೆ ನಾವು ಬಿಡ್ತೇವೆ. ಇಲ್ಲಿಂದ 14 ಕಿಲೋಮೀಟ್ರ್ ಇರ್ತೈತೆ ರೀ ಮಂತ್ರಾಲಯ. ನಾವು 2 ಗಂಟೆಗೆ ಬಿಟ್ವಿ ಅಂದರೆ 8 ಗಂಟೆಗೆ 8:15 ಮುಟ್ತೀವಿ ನಾವು ಮಂತ್ರಾಲಯನ. ಇಲ್ಲೇ ಚಟ್ನಿ ಹಾಳು ಅಂತ ಬರ್ತೈತಿ ಮಂತ್ರಾಲಯ ಸಮೀಪ. ಅಲ್ಲೆಲ್ಲ ಚಾ ಅದು ಕುಡ್ದು ಬಜ್ಜಿ ಅದು ತಿಂತಾರೆ. ಅಲ್ಲಿಂದ 1 ಕಿಲೋಮೀಟ್ರ್ ಮಹಾದ್ವಾರ ಇರ್ತೈತಿ. ಈ ಮಹಾದ್ವಾರಕ್ಕೆ ಬಂದಾಗ ನಮ್ಗೆ ಕಣ್ಣೊಳಗೆ ನೀರು ತಾನೇ ಹರಿತಿರ್ತಾವೆ ನೋಡ್ರಿ. ಅಷ್ಟು ಖುಷಿ ಆಗುತ್ತೆ ಮತ್ತು ಅಷ್ಟು ಸಂತೋಷ ಆಗುತ್ತೆ ನಮಗೆ. ನಮ್ಮ ಕಣ್ಣೊಳಗಿಂದ ನೀರು ತಾನೇ ಹರಿದು ಹೋಗಿರ್ತಾವೆ. ನಾವು ರಾಘವೇಂದ್ರ ಮಂತ್ರಾಲಯನ ಮುಟ್ಟಿದ್ವಲ್ಲ ಸ್ವಾಮಿಗಳ ದರ್ಶನ ಮಾಡೋಕೆ ಅಂಥೇಳಿ ಅಷ್ಟು ಖುಷಿ ಆಗುತ್ತೆ ನಮ್ಗೆ. ನಾವು ಮೊದಲು ಇಲ್ಲೇ ನಮಸ್ಕಾರ ಮಾಡ್ತೀವಿ ರೀ ಮಹಾದ್ವಾರಕ್ಕೆ. ನಮಸ್ಕಾರ ಮಾಡಿ ಇಲ್ಲಿ ಆಂಜನೇಯನ ದೇವಸ್ಥಾನ ಐತಿ. ಅಲ್ಲೇ ನಮಸ್ಕಾರ ಮಾಡಿಕೊಂಡು ಸ್ವಲ್ಪ ಹೊತ್ತು ಕುಂತು ನಾವು ಮಂತ್ರಾಲಯ 3 ಕಿಲೋಮೀಟ್ರ್ ಇರ್ತೈತೆ ರೀ. ಮಂತ್ರಾಲಯಕ್ಕೆ ಹೋಕ್ಕೇವಿ. ಅಲ್ಲೇ ಎಲ್ಲರೂ ಅಲ್ಲೇ ಸೇರ್ತೀವಿ ನಾವು ಅಂಥದ್ದಲ್ಲಿ. ಪ್ರತಿಯೊಬ್ಬರು ಬರೋ ಮಟನೂ ಎಲ್ಲರೂ ಬರೋ ಮಟನೂ ಕಾಯ್ತಾರೆ. ಎಷ್ಟು ಹೊತ್ತಾದರೂ ಸರಿ ಕಾಯ್ತಾರೆ. ಎಲ್ಲರೂ ಕೂಡಿನ ನಾವು ರಾಘವೇಂದ್ರ ಸ್ವಾಮಿಗಳ ಹಾಡು ಹಾಡ್ಕೊತ ಭಜನೆ ಮಾಡ್ಕೊತ ನಾಮಸ್ಮರಣೆ ಮಾಡ್ಕೊತ ಎಲ್ಲರೂ ನಾವು ರಾಘವೇಂದ್ರ ಸ್ವಾಮಿಗಳ ದರ್ಶನ ಮಾಡೋಕ್ಕೆ ಹೋಕ್ಕೀವಿ ನೋಡ್ರಿ. ಈ ಸಲ ಎಷ್ಟು ಚಂದ ಶೃಂಗಾರ ಮಾಡಿದರೆ ಮಂತ್ರಾಲಯನ. ಲೈಟಿಂದ ಅರೇಂಜ್ಮೆಂಟ್ ಆಗಲಿ, ಹೂವಿನ ಸರ ಎಲ್ಲ ಭಾಳ ಅಂದ್ರೆ ಭಾಳ ಚಂದ ಮಾಡಿದರೆ. ನಾವು ಎಲ್ಲರೂ ಸೇರಿ ದೇವಸ್ಥಾನಕ್ಕೆ ಹೋದಾಗ ನಮ್ಮ ಕಾಲು ಬಾಡಿಗೆ ಅಂಥೇಳಿ ಹುಂಡಿಗೆ ನಮ್ಮ ಕಡೆ ಎಷ್ಟು ಇರ್ತೈತಿ ಅಷ್ಟು ದುಡ್ಡನ್ನು ಹಾಕಿ ನಾವು ರಾಯರ ದರ್ಶನ ಮಾಡ್ಕೊಂಡು ಬರ್ತೀವಿ ರೀ. ಸ್ವಲ್ಪ ಹೊತ್ತು ಅಲ್ಲೇ ಕುಂತು ಹಾಡು ಹಾಡೋದು ಭಜನೆ ಮಾಡೋದು ಮಾಡಿ ನಮ್ಗೆ ಪಾದಯಾತ್ರೆ ಮಾಡಿ ಬಂದವ್ರಿಗೆ ಅಂಥೇಳಿ ಒಂದು ದೊಡ್ಡ ಹಾಲು ಕೊಟ್ಟಿರ್ತಾರೆ. ಆ ಹಾಲಿನೊಳಗೆ ನಾವು ಎಲ್ಲರೂ ಅಲ್ಲೇ ಇರ್ತೀವಿ 3 ದಿನ ಆರಾಧನೆ ಅದೆಲ್ಲ ಮುಗಿಸ್ಕೊಂಡು ರಥೋತ್ಸವ ಆಗಿಂದ ಮಾರನೇ ದಿವಸ ನಾವು ನಮ್ಮೂರಿಗೆ ಬರ್ತೀವಿ ರೀ. ನೋಡ್ರಿ ಯಾವ ರೀತಿ ಶೃಂಗಾರ ಆಗಿತ್ತು ಮಂತ್ರಾಲಯ ಅಂಥೇಳಿ. ನಮಗೆ ಎಷ್ಟಂದ್ರೆ ಅಷ್ಟು ಸಂತೋಷ ಆಗಿತ್ತು. ನಾವು ಇಲ್ಲೆಲ್ಲ ಸ್ವಲ್ಪ ಹೊತ್ತು ಕುಂತು ಪ್ರಸಾದ ಎಲ್ಲ ಮಾಡಿಕೊಂಡು ನಾವು ನಮಗೆ ಕೊಟ್ಟಂಥ ಹಾಲಿನೊಳಗೆ ನಮ್ಮ ಲಗೇಜ್ ಅದೆಲ್ಲ ತೊಗೊಂಡು 3 ದಿನ ಅಲ್ಲೇ ಇರ್ತೀವಿ ರೀ ನಾವು. ಈ ರೀತಿ ಇಲ್ಲೆಲ್ಲರೂ ಸೇರಿಕೊಂಡು ಹಾಡು ಹಾಡೋದು ಅದೆಲ್ಲ ಮಾಡಿ ಸ್ವಾಮಿಗಳದ್ದು ದರ್ಶನ ಮಾಡ್ಕೊಂಡು ಬರ್ತೀವಿ. ಮಾರನೇ ದಿವ್ಸ ನೋಡ್ರಿ ನಾವು ಹೊಳೆಗೆ ಹೋಗಿದ್ವಿ ಸ್ನಾನಕ್ಕೆ ಅಂಥೇಳಿ. ಸ್ನಾನ ಅದೆಲ್ಲ ಆಗಿಂದ ನಾವು ಗಂಗಾದೇವಿ ಪೂಜೆ ಮಾಡಿ ಮತ್ತು ರಾಯರ ದರ್ಶನ ಮತ್ತು ಮಂಚಾಲಮ್ಮನ ದರ್ಶನ ಅದೆಲ್ಲ ಮಾಡ್ಕೊಂಡು ಸ್ವಲ್ಪ ಹೊತ್ತು ಕುಂತು ನಾಷ್ಟ ಅದೆಲ್ಲ ಮಾಡ್ಕೊಂಡು ಮತ್ತು ಪ್ರಸಾದ ಇರ್ತೈತೆ ರೀ ಮಧ್ಯಾಹ್ನದೊಳಗೆ. ಪ್ರಸಾದ ಅದೆಲ್ಲ ಮಾಡಿ 3 ದಿನ ನಾವು ಇಲ್ಲೇ ಕಳಿತೀವಿ. ಇಲ್ಲಿಂದ ನಾವು ರಥೋತ್ಸವ ಮುಗಿದಿಂದ ಬರುವಾಗ ಬಿಚ್ಚಾಲೆ ಮತ್ತು ಪಂಚಮುಖಿ ಆಂಜನೇಯರ ದರ್ಶನನ ಮಾಡ್ಕೊಂಡು ಬರ್ತೀವಿ. ಈ ಸಲ ನೋಡ್ರಿ ಮಳೆ ಭಾಳ ಇತ್ತು ಇಲ್ಲೇ ಮಂತ್ರಾಲಯದೊಳಗೆ. ಹಗಲು ಎಲ್ಲ ಬಿಸಿಲು ಇರ್ತಿತ್ತು, ರಾತ್ರಿ ಮಳೆ ಅಷ್ಟು ಜೋರಾಕಿತ್ತು. ಮತ್ತು ತುಂಗಾ ನದಿನೂ ಈ ಸಲ ನೀರು ಭಾಳ ಇತ್ತು ರೀ. ನಾವು 3 ದಿನನೂ ರಾಯರ ದರ್ಶನ ಅದೆಲ್ಲ ಮಾಡಿಕೊಂಡು ರಥೋತ್ಸವ ಮುಗಿದಿಂದ ಊರಿಗೆ ಬಂದ್ವಿ. ಈ ವಿಡಿಯೋದೊಳಗೆ ಇನ್ನೂ ಮುಂದೆ ವಿಡಿಯೋ ಹಾಕೀನಿ ರೀ, ನೋಡ್ಕೊಂಡು ಬರ್ರಿ. ನಾ ಮತ್ತೆ ಮುಂದಿನ ವಿಡಿಯೋದೊಳಗೆ ಸಿಗ್ತೇನೆ ರೀ. ಅಲ್ಲಿಯವರೆಗೂ ಧನ್ಯವಾದಗಳು.
ಅಲ್ಲಿ ನಡಿ ಮ್ಯಾಮ್.